ನಮಸ್ಕಾರ. ನೀವು ಯಾರನ್ನಾದರೂ ಪ್ರೀತಿಸುವುದು ತಪ್ಪಲ್ಲ, ಆದರೆ ಅವರ ಗಮನಕ್ಕಾಗಿ ನಿಮ್ಮ ಆತ್ಮಗೌರವವನ್ನು ಮಾರಿಕೊಳ್ಳುವುದು ಅತಿ ದೊಡ್ಡ ತಪ್ಪು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ಹೆಣ್ಣಿನ ಹಿಂದೆ ಅಲೆಯುತ್ತಾರೋ ಅವರು ಕೇವಲ ಅವಳನ್ನು ಮಾತ್ರವಲ್ಲ, ತಮ್ಮ ಶಕ್ತಿಯನ್ನೂ ಕಳೆದುಕೊಳ್ಳುತ್ತಾರೆ. ಜಗತ್ತು ಯಾವಾಗಲೂ ವಿಜೇತರನ್ನು ಮಾತ್ರ ಗೌರವಿಸುತ್ತದೆ, ಸೋತವರನ್ನಲ್ಲ. ಇಂದು ನಾವು ನಿಮ್ಮ ವ್ಯಕ್ತಿತ್ವವನ್ನು ಒಬ್ಬ ಅಯಸ್ಕಾಂತದಂತೆ ಅಂದ್ರೆ ಮ್ಯಾಗ್ನೆಟ್ನಂತೆ ಮಾಡುವುದು ಹೇಗೆ ಮತ್ತು ಸ್ತ್ರೀಯರ ಬಗ್ಗೆ ಚಾಣಕ್ಯರ ಅಸಲಿ ದೃಷ್ಟಿಕೋನವೇನು ಎಂದು ತಿಳಿಯೋಣ. 1. ಯೋಗ್ಯತೆಯನ್ನು ಬೆಳೆಸಿಕೊಳ್ಳಿ. ಹೂವಿನಲ್ಲಿ ಜೇನುತುಪ್ಪವಿದ್ದರೆ ಜೇನುನೊಣಗಳು ತಾವಾಗಿಯೇ ಹುಡುಕಿಕೊಂಡು ಬರುತ್ತವೆ. ಹಾಗೆಯೇ ನಿಮ್ಮಲ್ಲಿ ಜ್ಞಾನ, ಸಂಪತ್ತು ಮತ್ತು ಉತ್ತಮ ವ್ಯಕ್ತಿತ್ವವಿದ್ದರೆ ನೀವು ಯಾರ ಹಿಂದೆಯೂ ಹೋಗುವ ಅಗತ್ಯವಿರುವುದಿಲ್ಲ. ಹೆಣ್ಣಿನ ಹಿಂದೆ ಅಲೆಯುವ ಸಮಯವನ್ನು ನಿಮ್ಮ ವೃತ್ತಿಜೀವನ ಮತ್ತು ಕೌಶಲಗಳನ್ನು ಬೆಳೆಸಿಕೊಳ್ಳಲು ಬಳಸಿ. ನೀವು ಯಶಸ್ವಿಯಾದಾಗ ಇಡೀ ಜಗತ್ತೂ ನಿಮ್ಮ ಹಿಂದೆ ಬರುತ್ತದೆ. 2. ಅತಿ ವ್ಯಾಮೋಹ ವಿನಾಶಕ್ಕೆ ದಾರಿ. ಚಾಣಕ್ಯರು ಎಚ್ಚರಿಸುತ್ತಾರೆ, ವ್ಯಾಮೋಹವು ಕಣ್ಣುಗಳನ್ನು ಕುರುಡು ಮಾಡುತ್ತದೆ. ಅತಿಯಾದ ವ್ಯಾಮೋಹವು ನಿಮ್ಮ ತರ್ಕಶಕ್ತಿಯನ್ನು ಕೊಲ್ಲುತ್ತದೆ. ರಾವಣ ಅಪ್ರತಿಮ ಪಂಡಿತನಾಗಿದ್ದರೂ ಕೇವಲ ಒಂದು ಸ್ತ್ರೀ ವ್ಯಾಮೋಹದಿಂದಾಗಿ ತನ್ನ ಇಡೀ ವಂಶವನ್ನೇ ನಾಶ ಮಾಡಿಕೊಂಡನು. ಯಾರಾದರೂ ನಿಮ್ಮನ್ನು ಬೇಡವೆಂದ ಮೇಲೆ ಅವರ ಹಿಂದೆ ಹೋಗುವುದು ಅಹಂಕಾರವಲ್ಲ, ಅದು ದೌರ್ಬಲ್ಯ. ನಿಮ್ಮನ್ನು ಗೌರವಿಸದವರ ಹಿಂದೆ ಅಲೆಯುವುದು ನಿಮ್ಮ ವ್ಯಕ್ತಿತ್ವಕ್ಕೆ ಕುಂದು ತರುತ್ತದೆ. ನೆನಪಿಡಿ, ಒಬ್ಬ ಸಾಮ್ರಾಟನು ಎಂದಿಗೂ ಯಾರ ಮುಂದೆಯೂ ಕೈಚಾಚುವುದಿಲ್ಲ. 3. ಗುರಿಯೇ ಮೊದಲ ಆದ್ಯತೆ. ಚಾಣಕ್ಯನ ಪ್ರಕಾರ ಒಬ್ಬ ಪುರುಷನಿಗೆ ಅವನ ಗುರಿಯೇ ಅವನ ಮೊದಲ ಪ್ರೇಯಸಿಯಾಗಿರಬೇಕು. ಯಾವಾಗ ನೀವು ಒಂದು ದೊಡ್ಡ ಉದ್ದೇಶಕ್ಕಾಗಿ ಬದುಕುತ್ತೀರೋ ಆಗ ನಿಮ್ಮ ಮುಖದಲ್ಲಿ ಒಂದು ರೀತಿಯ ತೇಜಸ್ಸು ಮತ್ತು ಆತ್ಮವಿಶ್ವಾಸ ಮೂಡುತ್ತದೆ. ಇದೇ ಆತ್ಮವಿಶ್ವಾಸವು ಜನರನ್ನು ನಿಮ್ಮತ್ತ ಸೆಳೆಯುತ್ತದೆ. ನೀವು ಯಾರ ಹಿಂದೆಯೂ ಓಡಬೇಡಿ. ಜನರು ನಿಮ್ಮ ಜೊತೆ ನಡೆಯಲು ಹೆಮ್ಮೆ ಪಡುವಂತೆ ಬೆಳೆಯಿರಿ. ಬದುಕುವುದು ಸಿಂಹದಂತಿರಲಿ, ಬೇಟೆಯಾಡುವುದು ನಿಮ್ಮ ಯೋಗ್ಯತೆಯಾಗಲಿ. ಸಮಯವನ್ನು ವ್ಯರ್ಥ ಮಾಡಬೇಡಿ, ನಿಮ್ಮನ್ನು ನೀವು ನಿರ್ಮಿಸಿಕೊಳ್ಳಿ. ಚಾಣಕ್ಯನ ಈ ಕಠೋರ ಸತ್ಯಗಳು ನಿಮ್ಮ ಬದುಕಿಗೆ ಹೊಸ ದಾರಿ ತೋರಿಸಲಿ. ನಿಮ್ಮ ದೃಷ್ಟಿಯಲ್ಲಿ ಯಶಸ್ವಿ ಪುರುಷನಿಗಿರಬೇಕಾದ ಅತಿ ಮುಖ್ಯ ಗುಣ ಯಾವುದು? ಕಮೆಂಟ್ನಲ್ಲಿ ತಿಳಿಸಿ. ಪ್ರೀತಿಯ ಹೆಸರಿನಲ್ಲಿ ದಾರಿ ತಪ್ಪುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರನ್ನು ಎಚ್ಚರಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸ್ವಾಭಿಮಾನದಿಂದ ಬದುಕಿ. ಇದು ನಿಮ್ಮ ಚಾಣಕ್ಯ.